ನಮಸ್ಕಾರ, ಎಲ್ಲರಿಗೂ ನಮ್ರತಾ KP ವ್ಲಾಗ್ಸ್ಗೆ ಸ್ವಾಗತ. ಸುಲಭವಾಗಿ ಅಕ್ಕಿ ಉಬ್ಬರೊಟ್ಟಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಪ್ಯಾನ್ನಲ್ಲಿ 2 ಕಪ್ ಆಗೋಷ್ಟು ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಬಾಯ್ಲ್ ಆಗೋ ತನಕ ಬಿಟ್ಬಿಡಿ. ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು 2 ಕಪ್ ಅಕ್ಕಿ ಹಿಟ್ಟನ್ನು ನೀರಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಕಂಟಿನ್ಯೂಸ್ ಆಗಿ ಕೈ ಬಿಡದಲ್ಲೇ ಕೂಡಿಸ್ಬೇಕು. ಅದು ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹಿಟ್ಟನ್ನು ಒಂದು ಶೀಟಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾದಬೇಕು. ಸೊ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದು ನಾದಿದ್ಮೇಲೆ ಒಂದು ಚಿಕ್ಕ ಬಾಲ್ ಸೈಜಷ್ಟು ಮಾಡಿಕೊಂಡು ಹಿಟ್ಟನ್ನು ಸಪ್ರೇಟಾಗಿ ಮತ್ತೆ ಇನ್ನೊಂದು ಸತಿ ನಾದಬೇಕು. 1 ನಿಮಿಷ ನಾದಿದ್ರೆ ಸಾಕು, ಅದು ಚೆನ್ನಾಗಿ ಕೂಡ್ಕೊಂಡಿರುತ್ತೆ. ಇದಾದಮೇಲೆ ನಮ್ಗೆ ಎಷ್ಟು ತೆಳ್ಳಗೆ ಆಗಬೇಕೋ ಅಷ್ಟು ತೆಳ್ಳಗೆ ನಾವು ಅದನ್ನು ಲಟ್ಟಿಸ್ಕೋಬೋದು. ಅದನ್ನು ಚೆನ್ನಾಗಿ ರೋಲ್ ಮಾಡಿ ನೆಕ್ಸ್ಟ್ ಅದನ್ನು ತವಾ ಮೇಲೆ ಹಾಕಿ ಬೇಯಿಸ್ಕೋಬೇಕು. ಸೊ ಒಂದು ಕಡೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸೈಡ್ ಬೆಂದ ಮೇಲೆ ನೆಕ್ಸ್ಟು ಇನ್ನೊಂದು ಕಡೆ ಬೇಯಿಸಿ ಅದಕ್ಕೆ ನಮಗೆ ತುಪ್ಪ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇಟ್ಸ್ ಅನ್ ಆಪ್ಷನಲ್. 2 ಸೈಡು ಚೆನ್ನಾಗಿ ಬೇಯಿಸಿದ್ರೆ ಸುಲಭವಾದ ಅಕ್ಕಿ ಉಬ್ಬರೊಟ್ಟಿ ರೆಡಿ ಆಗುತ್ತೆ. ಇದು ತುಂಬ ಸುಲಭ. ನೀರು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಬರಲ್ಲ. 1 ಕಪ್ಗೆ 1 ಕಪ್ ನೀರು ಮಾತ್ರ ಹಾಕ್ಕೋಬೇಕು. ರುಚಿಕರವಾದ ಅಕ್ಕಿ ಉಬ್ಬರೊಟ್ಟಿ ಸವಿಯಲು ಸಿದ್ಧ. ಇದನ್ನು ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್.